2012 ಧರ್ಮಸ್ಥಳ. ಭೀಮನ ಮಾಹಿತಿ ಕಚೇರಿಯವರು ಕರೆದು ಇಂಥ ಕಾಡಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ ಅಂತೆ, ಅದನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಹೋಗಿ ಮಣ್ಣು ಮಾಡಿ ಬಾ ಅಂತ ಕಳಿಸ್ತಾರೆ. ಮಾಹಿತಿ ಕಚೇರಿಯವರು ಹೇಳಿದಂತಹ ಲೊಕೇಶನ್ಗೆ ಭೀಮಾ ಬಂದು ನೋಡಿದ್ರೆ ಅಲ್ಲಿ ಆಕ್ಚುಯಲ್ ಆಗಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ. ಸುಮಾರು 20 ವರ್ಷ ವಯಸ್ಸು ಹುಡುಗಿದಿರುತ್ತೆ ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮಾ ಅವಳನ್ನ ಕಂಡುಹಿಡಿತಾನೆ. ಅದೇ ಹುಡುಗಿನ ಈ ಹಿಂದೆ ಭೀಮಾ ದೇವಸ್ಥಾನದಲ್ಲಿ ನೋಡಿರ್ತಾನೆ ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ಲು ಅಂತಾನು ಭೀಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡಿದಂತಹ ಅದೇ ಹುಡುಗಿ ಈಗ ಅವನ್ ಮುಂದೆ ಹೆಣ ಆಗಿ ಬಿದ್ದಿರ್ತಾಳೆ. ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ, ಒಳ ಉಡುಪುಗಳೆಲ್ಲ ಕಾಣೆ ಆಗಿರ್ತವೆ, ಬಾಡಿ ಮೇಲೆಲ್ಲ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ಅಂತ. ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳಾದವರು. ಭೀಮಾಗೆ ಮಾಹಿತಿ ಕಚೇರಿಯವರು ಏನ್ ಹೇಳಿರ್ತಾರೆ ಅಂದ್ರೆ ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು, ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಮಾಹಿತಿ ಕಚೇರಿಯ ತನ್ನ ಸೂಪರ್ವೈಸರ್ಸ್ ಹೇಳ್ದಂಗೆ ಭೀಮಾ 2 ಗುಂಡಿ ತೋಡಿ 2 ಬೇರೆ ಬೇರೆ ಕಡೆ ಗುಂಡಿ ತೋಡಿ ಒಂದರಲ್ಲಿ ಆ ಹುಡುಗಿಯ ದೇಹನ ಮುಚ್ಚಾಕ್ತಾನೆ, ಇನ್ನೊಂದರಲ್ಲಿ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಮುಚ್ಚಾಕ್ತಾನೆ. ಇದೇ ರೀತಿ ಭೀಮಾ ಆ ಒಂದು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟು ಹೆಣಗಳನ್ನ ಅಕ್ರಮವಾಗಿ ಊತಾಕಿದನೋ ಅವನ್ಗೆನೆ ಲೆಕ್ಕ ಇಲ್ಲ. ಹೆಂಗಸರು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರು, ಭಿಕ್ಷುಕರು, ಈವನ್ ದೇವಸ್ಥಾನದ ಮುಂದೆ ಬಂದು ಕುತ್ಕೊಳ್ತಿದ್ದಂತಹ ಭಿಕ್ಷುಕರನ್ನು ಸಹ ಆ ದರಿದ್ರ ನನ್ನ ಮಕ್ಕಳು ಬಿಟ್ಟಿರ್ಲಿಲ್ಲ. ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೇನು ಅಂತಂದ್ರೆ ನೋಡಿ ನಮ್ ಧರ್ಮಸ್ಥಳದಲ್ಲಿ ಒಬ್ರು ಭಿಕ್ಷುಕರಿಲ್ಲ ಅಂತ ತೋರಿಸ್ಕೊಳ್ಳೋ ಆಸೆ. ಅದ್ರ ಸಲುವಾಗಿ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಏನ್ ಮಾಡೋರು ಅಂದ್ರೆ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದ್ರೂ ಯಾರಾದ್ರೂ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸಿದ್ರೆ ಅವ್ರನ್ನ ಮೊದ್ಲು ಹಿಡ್ಕೊಂಡ್ ಬಂದು ಚೆನ್ನಾಗಿ ಹೊಡಿಯೋದು. ಎಷ್ಟೋ ಸತಿ ಭೀಮನು ಸೇರ್ಕೊಂಡು ಆ ಭಿಕ್ಷುಕರನ್ನ ಹೊಡೆದಿರ್ತಾನೆ. ಸೊ ಚೆನ್ನಾಗಿ ಅವ್ರನ್ನ ಹೊಡೆದು ಮುಕ್ ಮಾಡಾದ್ಮೇಲೆ ಅವ್ರಿಗೊಂದು ಬಸ್ ಟಿಕೆಟ್ ಮಾಡಿಸಿ ಮಂಗಳೂರು ಅಥವಾ ಸಕಲೇಶ್ಪುರ ಕಡೆ ಕಳಿಸ್ಬಿಡೋದು. ಹಂಗ್ ಕಳಿಸಾದ್ಮೇಲೆನು ಅಪ್ಪಿ ತಪ್ಪಿ ಏನಾದ್ರು ಆ ಭಿಕ್ಷುಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರೆ ಅವ್ರನ್ನ ಈ ಸತಿ ಹಿಡ್ಕೊಂಡ್ ಬಂದು ಬರೀ ಹೊಡಿತಾ ಇರ್ಲಿಲ್ಲ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋರಂತ. ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರೆಸಿ ಭೀಮಾ ಆ ಭಿಕ್ಷುಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರ್ಬೇಕಿತ್ತು. ಈ ತರ ಭೀಮಾ ಬಹಳಷ್ಟು ಹೆಣಗಳನ್ನ ಎತ್ಕೊಂಡು ಹೋಗಿ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇವನು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರದು, ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು. ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಾಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು. ಅಂಡ್ ಆ ಹೆಣ್ಮಕ್ಳದ್ದು ಏನು ಶವಗಳು ಸಿಗ್ತಾ ಇತ್ತೋ ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು, ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ಅಂತ. ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರು ಆರೋಪಿನ ಹಿಡಿಯುವಂತಹ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವ್ರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು. ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಗೊತ್ತಾ. ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರು ಕೆಲವೊಂದು ಹೊಸ ವಿಷಯ ಹೇಳ್ತಾರೆ. ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಅಶ್ವತ್ ಕಟ್ಟೆಗೆ ಡೈಲಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಬರೋರಂತೆ. ಅಂಡ್ ಅವ್ರ ಆತರ ಬಂದಾಗ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಭೀಮಾ ಅಂತಹ ಕೆಲ್ಸದವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾರಾಯಣನ ಚೆನ್ನಾಗಿ ಹೊಡ್ಸೋರಂತೆ. ಅಂಡ್ ಇನ್ನು ನಾರಾಯಣ ಅವ್ರ ತಂಗಿ ಯಮುನಾ ಏನಿದ್ರು ಅವ್ರ ಮೇಲೆ ಗಾರ್ಡನ್ ಸೂಪರ್ವೈಸರ್ ರಾಜೇಂದ್ರ ರಾಯ್ ತುಂಬಾ ಕೆಟ್ಟ ದೃಷ್ಟಿ ಇಟ್ಟಿರ್ತಾನಂತೆ. ಪಾಪ ಅಯ್ಯಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳನ್ನ ಚುಡಾಯಿಸೋದು, ಬರ್ತೀಯಾ ಅಂತ ಕೇಳೋದು, ಹಿಂಗೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ನಂತ. ಅಂಡ್ ಇದನ್ನೆಲ್ಲ ತನ್ನ ಕಣ್ಣಾರೆ ಕಂಡಿದ್ದಾನೆ. 21 ಸೆಪ್ಟೆಂಬರ್ 2012 ಅವತ್ತಿನ ದಿನ ಆನೆ ಮಾವುತ ನಾರಾಯಣ ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಯಮುನನ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಇದೇ ರಾಜೇಂದ್ರ ರೈ ಅಂತ. ಅಂಡ್ ಇವನ್ನ ಅಲ್ಲಿ ಕಳಿಸಿದ್ದು ಚಿಕ್ಕ ದಣಿಗಳು ಹರ್ಷೇಂದ್ರ ಕುಮಾರ್. ಆನೆ ಮಾವುತನ ಸಾಯಿಸಿ ಆ ಜಾಗದ ಆಸ್ತಿ ಪತ್ರಗಳನ್ನ ಎತ್ಕೊಂಡ್ ಬಾ ಅಂತ ಈ ರಾಜೇಂದ್ರ ರೈನ ಅಂಡ್ ಅವ್ನ ಇಡೀ ಗ್ಯಾಂಗ್ ನ ಈ ಹರ್ಷೇಂದ್ರ ಕುಮಾರ್ ಕಳ್ಸಿದ್ನಂತ.
9 ಅಕ್ಟೋಬರ್ 2012 ಭೀಮಾ ಊರಿಗೆ ಹೋಗಿರ್ತಾನೆ ಅಂಡ್ ಮಧ್ಯರಾತ್ರಿ 11-12 ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ, ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ, ಇದನ್ನ ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದ್ರೆ ಭೀಮಾ ಇಲ್ಲ ಸಾಹೇಬ್ರೆ ನಾನು ಊರಿಗೆ ಬಂದಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾ ನೀನ್ ಊರಿಗೆ ಹೋಗಿದ್ಯಾ, ಹೇಳ್ದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು, ನಿಮ್ಗೆಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಕ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ ಸೌಜನ್ಯದಿರುತ್ತೆ. ಮೇ ಬಿ ಹಿಂದಿನ ದಿನ ಏನಾದ್ರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಪ್ಪಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಯಾರಿಗೂ ಇಲ್ದೇ ಇರುವಂತಹ ಚಿಂತೆ ಇವ್ರುಗಳಿಗೆ ಯಾಕೆ ಅಂತ. ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಗಳ ತಲೆನೋವು. ಸೊ ಎಲ್ಲೋ ಸಂಬಂಧನೇ ಇಲ್ಲದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ, ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಅವನ್ಗೆ ಹೋಗ್ಬಿಟ್ಟು ಕೇಳಿ. ಯಾಕಪ್ಪ ಎಲ್ಲಿ ಅಪರಿಚಿತ ಹೆಣ ಸಿಕ್ಕರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಕ್ ಬರೋರು? ಯಾಕೆ ಈ ಕೆಲಸನ ಮಾಡೋರು? ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ. ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡೇ ಈ ಭೀಮಾ. ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ ಓಡಾಡ್ತಾ ಇರ್ತಾನಂತೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ನ ಆ ಒಂದು ಪರಿಸ್ಥಿತಿನ ನೋಡಕ್ಕಾಗದೆ ಭೀಮಾ ಹೋಗ್ಬಿಟ್ಟು ರವಿ ಪೂಜಾರಿ ಹತ್ರ ಮಾತಾಡ್ತಾನೆ. ಯಾಕೆ ಮಗ ನೀನು ತುಂಬಾ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದೆಯಾ, ಕುಡ್ಕೊಂಡು ಓಡಾಡ್ತಿದ್ಯಾ, ಮನೆಯವ್ರಿಗೆಲ್ಲ ತುಂಬಾ ದುಡ್ಡು ಕಳಿಸಿದ್ಯಾ ಅಂತ, ಇಲ್ಲಿ ಬೇರೆ ಯಾರ್ಯಾರಿಗೂ ಸಾಲಗಳು ಕೊಡ್ತಿದ್ಯಾ, ಏನ್ ನಿಂದು ಕತೆ ಅರ್ಥ ಆಗ್ತಿಲ್ವಲ್ಲ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಂತ ಭೀಮಾ ಒತ್ತಿ ರವಿ ಪೂಜಾರಿ ಹತ್ರ ಕೇಳಿದಾಗ ಆಗ ಕೊನೆಗೆ ರವಿ ಪೂಜಾರಿ ಬಾಯ್ ಬಿಡ್ತಾನೆ. ಅಂಡ್ ರವಿ ಪೂಜಾರಿ ಭೀಮನ ಮುಂದೆ ಏನ್ ಹೇಳ್ತಾನೆ ಅಂದ್ರೆ, ಮೊನ್ನೆ ಸೌಜನ್ಯ ಅಂತ ಒಂದು ಹುಡುಗಿಯ ಹೆಣ ಸಿಕ್ತಲ್ವಾ, ನಿನಗ್ ಗೊತ್ತಾ ಆ ಹುಡುಗಿ ಜೊತೆ ಹಂಗ್ ಮಾಡಿರೋದು ಯಾರು ಅಂತ? ಭೀಮಾ ಇಲ್ಲ ನನಗ್ ಗೊತ್ತಿಲ್ಲ ಅಂದಾಗ ಅದಕ್ಕೆ ರವಿ ಪೂಜಾರಿ ಹೇಳ್ತಾನೆ, ಆ ಹುಡುಗಿ ಸೌಜನ್ಯ ಜೊತೆ ಆತರ ಮಾಡಿದ್ದು ಬೇರೆ ಯಾರು ಅಲ್ಲ, ಚಿಕ್ಕ ದಣಿಗಳ ಹರ್ಷೇಂದ್ರ ಕುಮಾರ್ ಅಂಡ್ ಆ ಹುಡುಗಿನ ಸಾಯಿಸಿ ಅವಳ ದೇಹನ ಎಲ್ಲಾದ್ರೂ ಬಿಸಾಡ್ರಿ ಅಂತ ಚಿಕ್ಕ ದಣಿಗಳು ಹೇಳಿದ್ರು. ಈ ವಿಷಯ ನಾನ್ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ದಣಿಗಳು ನನಗೆ 25,000 ದುಡ್ಡು ಸಹ ಕೊಟ್ರು ಅಂತ ರವಿ ಪೂಜಾರಿ ಭೀಮನ ಮುಂದೆ ಹೇಳಿದಾನೆ. ಭೀಮಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಅವನ್ಗೆ ರಿಯಲ್ ನೇಮ್ಸ್ ನ ಕೇಳಿದಾಗ ಅಂತ ಶಾಕ್ ಏನೂ ಆಗಿಲ್ಲ. ಭೀಮಗೆ ಈ ವಿಷಯ ಯಾಕೆ ಶಾಕಿಂಗ್ ಅನ್ಸಲ್ಲ ಅಂದ್ರೆ, ಇಷ್ಟು ವರ್ಷಗಳ ಕಾಲ ಅವನೇನು ಅಕ್ರಮವಾಗಿ ಹೆಣಗಳನ್ನ ಹೂತಾಕಿ ಬರ್ತಾ ಇದ್ದಾನೋ ಅದೆಲ್ಲ ದಣಿಗಳು ಮಾಡಿಟ್ಟಿರುವಂತಹ ಕರ್ಮಕಾಂಡಗಳು ಅಂತ ಅವನು ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈಗ ರವಿ ಪೂಜಾರಿ ರಿಯಲ್ ನೇಮ್ಸ್ ನ ಹೇಳಿದ್ರು ಸಹ ಭೀಮಾಗೆ ಏನ್ ಶಾಕಿಂಗ್ ಅನ್ಸಿಲ್ಲ ಅದು. ಬಟ್ ಶಾಕಿಂಗ್ ಅನ್ಸಿದ್ ಏನು ಅಂದ್ರೆ, ಭೀಮಾ ಹಾಗೂ ರವಿ ಪೂಜಾರಿ ನಡುವೆ ಈ ಒಂದು ಮಾತುಕತೆ ಆಗಿದ್ದು ಸ್ವಲ್ಪ ದಿನ ಆದ್ಮೇಲೆ ರವಿ ಪೂಜಾರಿ ಮಿಸ್ಟೀರಿಯಸ್ ಆಗಿ ಸತ್ ಹೋಗ್ತಾನೆ. ಆ ರವಿ ಪೂಜಾರಿ ಮಾಡ್ಕೊಂಡು ಸತ್ತೋದ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಆದ್ರೆ ರವಿ ಪೂಜಾರಿ ನಿಜವಾಗ್ಲೂ ಹೇಗ್ ಸತ್ತೋದ, ಅವನ್ನ ಯಾರು ಸಾಯಿಸಿದ್ರು, ಅವನ್ನ ಯಾಕೆ ಸಾಯಿಸಿದ್ರು, ಇದೆಲ್ಲ ವಿಷಯ ಭೀಮಾಗೆ ಚೆನ್ನಾಗಿ ಗೊತ್ತಿದೆ. ಸೊ ರವಿ ಪೂಜಾರಿನ ನಿಗೂಢ ಸಾವು ಆದ್ಮೇಲೆ ಭೀಮಾಗೆ ಒಂಥರ ಮನ್ಸಲ್ಲೇ ಭಯ ಸ್ಟಾರ್ಟ್. ಒಬ್ಬ ರೂಮ್ ಬಾಯ್ ಆಗಿ ಇಷ್ಟು ನಿಯತ್ತಾಗಿ ಅಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಂತಹ ಆ ರವಿ ಪೂಜಾರಿನೇ ಇವರು ಉಳಿಸಿಲ್ಲ. ಇನ್ನು ನನ್ನ ಬಿಡ್ತಾರ, ನಾನ್ ಬೇರೆ ಇವ್ರು ಮಾಡಿರುವಂತಹ ಕೊಲೆಗಳನ್ನೆಲ್ಲ ಎತ್ಕೊಂಡು ಹೋಗಿ ಮಣ್ಣು ಮಾಡಿ ಬಂದವನು, ನಾನ್ ಎಲ್ಲಾದ್ರೂ ಇನ್ ಫ್ಯೂಚರ್ ಯಾರ ಮುಂದೆ ಆದ್ರೂ ಬಾಯಿ ಬಿಟ್ಬಿಡ್ತೀನೇನೋ ಅಂತ ನನ್ನ ಇವತ್ತಿಲ್ಲ ನಾಳೆ ಮುಗಿಸ್ತಾರೆ. ಈ ತರ ಒಂದು ಭಯ ಭೀಮನ ಮನ್ಸಲ್ಲಿ ಸ್ಟಾರ್ಟ್ ಆಗಿ ಭೀಮಾ ತನ್ನ ಇಡೀ ಕುಟುಂಬನ ಕರ್ಕೊಂಡು ಹಿಂದೆ ಒಂದೂನು ಸುಳಿವು ಬಿಡದೆ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾನೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರು, ಗಿರೀಶ್ ಸರ್, ಜಯಂತ್ ಸರ್ ಅಂಡ್ ಊರಿನ ಜನ ಎಲ್ಲ ದಣಿಗಳ ವಿರುದ್ಧ ನಿಂತಿರೋದ್ ನೋಡಿ ಈಗ ಈ ಭೀಮಾಗೆ ಧೈರ್ಯ ಬಂದು ಇವನು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾನೆ. ಬಟ್ ಹಿ ಅಂಡ್ ಹಿಸ್ ಫ್ಯಾಮಿಲಿ ನೀಡ್ಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನ್ಗೇನಾದ್ರೂ ಸಂರಕ್ಷಣೆ ಸಿಕ್ಕರೆ ಈತ ಪ್ರತಿ ಒಂದು ವಿಷಯನ ಕೋರ್ಟ್ ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ. ರೀಸೆಂಟ್ಲಿ ಭೀಮಾ ಯಾರಿಗೂ ಗೊತ್ತಾಗ್ದಿರೋ ರೀತಿ ಧರ್ಮಸ್ಥಳ ಗ್ರಾಮಕ್ಕೆ ವಾಪಸ್ ಹೋಗಿ
ತಾನು ಕೊನೆಯದಾಗಿ ಅಕ್ರಮವಾಗಿ ಮಣ್ಣು ಮಾಡಿ ಮುಚ್ಚಾಕಿರುವಂತಹ ದೇಹನ ಹೊರಗೆ ತೆಗೆದು ಆ ಒಂದು ಅಸ್ಥಿ ಪಂಜರಗಳನ್ನ ತಂದು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ಅಂಡ್ ಈಗ ಆ ಒಂದು ಅಸ್ಥಿ ಪಂಜರನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ತಾನು ಕೂಡ ಸರೆಂಡರ್ ಆಗಿರ್ತಾನೆ. ಅಂಡ್ ಈ ವ್ಯಕ್ತಿಗೆ ಈಗೇನಾದ್ರೂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಸಿಕ್ಕರೆ ಆ 23 ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಹೂತಾಕಿರುವಂತಹ ಹೆಣಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೆ ರೆಡಿ ಇದ್ದಾನೆ. ಇನ್ ಕೇಸ್ ಹೀಗೆ ಆಯ್ತು ಅನ್ಕೊಳ್ಳಿ, ರಾಶಿ ಅಸ್ಥಿ ಪಂಜರಗಳು ಹೊರಗೆ ಬೀಳ್ತಾವೆ. ಈಗ ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ನೀವಿನ್ನೂ ಆ ನಕಲಿ ದೇವಮಾನವ ವೀರೇಂದ್ರ ಜೈನ್ ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಹೆಚ್ಚು ಕಡಿಮೆ 1,000 ಜನ ದಿಕ್ಕಿಲ್ಲ ದೆಸೆ ಇಲ್ಲ, ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ, ಹಂಗ ಮಾಡಿ ಅವ್ರನ್ನ ಮುಚ್ಚಾಕಿದಾರೆ. ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದಿತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ. ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೀನಿ, ನೀವು ಜಸ್ಟ್ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರೆ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಸಾಲಲ್ಲ. ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲೇಬೇಕು. ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ತಬೇಕು. ಅಂಡ್ ಈ ಸತಿ ಯಾವನಾದ್ರೂ ಕಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲಾಡಿಸಿದ್ರೆ ಆ ನನ್ನ ಮಗನ ಚಪ್ಲಿಲ್ ಹೊಡಿರಿ. ಇಲ್ಲಿ ಸ್ಕ್ರೀನ್ ಮೇಲೆ ಏನ್ QR ಕೋಡ್ ಕಾಣಿಸ್ತಾ ಇದೆಯೋ ಇದನ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಮುಂದೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ನೀವು ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನ್ಯಾಯದ ವಿರುದ್ಧ ಜಸ್ಟಿಸ್ ನ 2012 ಧರ್ಮಸ್ಥಳ ಭೀಮನ ಮಾಹಿತಿ ಕಚೇರಿಯವರು ಕರೆದು ಇಂಥ ಕಾಡಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ ಅಂತೆ, ಅದನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಹೋಗಿ ಮಣ್ಣು ಮಾಡಿ ಬಾ ಅಂತ ಕಳಿಸ್ತಾರೆ. ಮಾಹಿತಿ ಕಚೇರಿಯವರು ಹೇಳಿದಂತಹ ಲೊಕೇಶನ್ಗೆ ಭೀಮಾ ಬಂದು ನೋಡಿದ್ರೆ ಅಲ್ಲಿ ಆಕ್ಚುಯಲ್ ಆಗಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ. ಸುಮಾರು 20 ವರ್ಷ ವಯಸ್ಸು ಹುಡುಗಿದಿರುತ್ತೆ. ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮಾ ಅವಳನ್ನ ಕಂಡುಹಿಡಿತಾನೆ. ಅದೇ ಹುಡುಗಿನ ಈ ಹಿಂದೆ ಭೀಮಾ ದೇವಸ್ಥಾನದಲ್ಲಿ ನೋಡಿರ್ತಾನೆ. ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ಲು ಅಂತಾನು ಭೀಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡಿದಂತಹ ಅದೇ ಹುಡುಗಿ ಈಗ ಅವನ್ ಮುಂದೆ ಹೆಣ ಆಗಿ ಬಿದ್ದಿರ್ತಾಳೆ. ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ, ಒಳ ಉಡುಪುಗಳೆಲ್ಲ ಕಾಣೆ ಆಗಿರ್ತವೆ, ಬಾಡಿ ಮೇಲೆಲ್ಲ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ನಡೆದಿದೆ ಅಂತ. ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳಾದವರು. ಭೀಮಾಗೆ ಮಾಹಿತಿ ಕಚೇರಿಯವರು ಏನ್ ಹೇಳಿರ್ತಾರೆ ಅಂದ್ರೆ ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು, ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಮಾಹಿತಿ ಕಚೇರಿಯ ತನ್ನ ಸೂಪರ್ವೈಸರ್ಸ್ ಹೇಳ್ದಂಗೆ ಭೀಮಾ 2 ಗುಂಡಿ ತೋಡಿ 2 ಬೇರೆ ಕಡೆ ಗುಂಡಿ ತೋಡಿ ಒಂದರಲ್ಲಿ ಆ ಹುಡುಗಿಯ ದೇಹನ ಮುಚ್ಚಾಕ್ತಾನೆ, ಇನ್ನೊಂದರಲ್ಲಿ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಮುಚ್ಚಾಕ್ತಾನೆ. ಇದೇ ರೀತಿ ಭೀಮಾ ಆ ಒಂದು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟು ಹೆಣಗಳನ್ನ ಅಕ್ರಮವಾಗಿ ಊತಾಕಿದನೋ ಅವನ್ಗೆನೆ ಲೆಕ್ಕ ಇಲ್ಲ. ಹೆಂಗಸರು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರು, ಭಿಕ್ಷುಕರು, ಈವನ್ ದೇವಸ್ಥಾನದ ಮುಂದೆ ಬಂದು ಕುತ್ಕೊಳ್ತಿದ್ದಂತಹ ಭಿಕ್ಷುಕರನ್ನು ಸಹ ಆ ದರಿದ್ರ ನನ್ನ ಮಕ್ಕಳು ಬಿಟ್ಟಿರ್ಲಿಲ್ಲ. ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೇನು ಅಂತಂದ್ರೆ ನೋಡಿ ನಮ್ ಧರ್ಮಸ್ಥಳದಲ್ಲಿ ಒಬ್ರು ಭಿಕ್ಷುಕರಿಲ್ಲ ಅಂತ ತೋರಿಸ್ಕೊಳ್ಳೋ ಆಸೆ. ಅದ್ರ ಸಲುವಾಗಿ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಏನ್ ಮಾಡೋರು ಅಂದ್ರೆ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದ್ರೂ ಯಾರಾದ್ರೂ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸಿದ್ರೆ ಅವ್ರನ್ನ ಮೊದ್ಲು ಹಿಡ್ಕೊಂಡ್ ಬಂದು ಚೆನ್ನಾಗಿ ಹೊಡಿಯೋದು. ಎಷ್ಟೋ ಸತಿ ಭೀಮನು ಸೇರ್ಕೊಂಡು ಆ ಭಿಕ್ಷುಕರನ್ನ ಹೊಡೆದಿರ್ತಾನೆ. ಸೊ ಚೆನ್ನಾಗಿ ಅವ್ರನ್ನ ಹೊಡೆದು ಮುಕ್ ಮಾಡಾದ್ಮೇಲೆ ಅವ್ರಿಗೊಂದು ಬಸ್ ಟಿಕೆಟ್ ಮಾಡಿಸಿ ಮಂಗಳೂರು ಅಥವಾ ಸಕಲೇಶ್ಪುರ ಕಡೆ ಕಳಿಸ್ಬಿಡೋದು. ಹಂಗ್ ಕಳಿಸಾದ್ಮೇಲೆನು ಅಪ್ಪಿ ತಪ್ಪಿ ಏನಾದ್ರು ಆ ಭಿಕ್ಷುಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರೆ ಅವ್ರನ್ನ ಈ ಸತಿ ಹಿಡ್ಕೊಂಡ್ ಬಂದು ಬರೀ ಹೊಡಿತಾ ಇರ್ಲಿಲ್ಲ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋರಂತ. ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರೆಸಿ ಭೀಮಾ ಆ ಭಿಕ್ಷುಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರ್ಬೇಕಿತ್ತು. ಈ ತರ ಭೀಮಾ ಬಹಳಷ್ಟು ಹೆಣಗಳನ್ನ ಎತ್ಕೊಂಡು ಹೋಗಿ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇವನು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರದು, ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು. ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಾಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು. ಅಂಡ್ ಆ ಹೆಣ್ಮಕ್ಳ
ದಣಿಗಳದ ಏನು ಶವಗಳು ಸಿಗ್ತಾ ಇತ್ತೋ ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು, ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ರೇಪ್ ಇದೆ ಅಂತ. ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರು ಆರೋಪಿನ ಹಿಡಿಯುವಂತಹ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವ್ರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು. ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಗೊತ್ತಾ. ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರು ಕೆಲವೊಂದು ಹೊಸ ವಿಷಯ ಹೇಳ್ತಾರೆ. ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಅಶ್ವತ್ ಕಟ್ಟೆಗೆ ಡೈಲಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಬರೋರಂತೆ. ಅಂಡ್ ಅವ್ರ ಆತರ ಬಂದಾಗ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಭೀಮಾ ಅಂತಹ ಕೆಲ್ಸದವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾರಾಯಣನ ಚೆನ್ನಾಗಿ ಹೊಡ್ಸವ್ರಂತೆ. ಅಂಡ್ ಇನ್ನು ನಾರಾಯಣ ಅವ್ರ ತಂಗಿ ಯಮುನಾ ಏನಿದ್ರು ಅವ್ರ ಮೇಲೆ ಗಾರ್ಡನ್ ಸೂಪರ್ವೈಸರ್ ರಾಜೇಂದ್ರ ರಾಯ್ ತುಂಬಾ ಕೆಟ್ಟ ದೃಷ್ಟಿ ಇಟ್ಟಿರ್ತಾನಂತೆ. ಪಾಪ ಅಯ್ಯಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳನ್ನ ಚುಡಾಯಿಸೋದು, ಬರ್ತೀಯಾ ಅಂತ ಕೇಳೋದು, ಹಿಂಗೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ನಂತ. ಅಂಡ್ ಇದನ್ನೆಲ್ಲ ತನ್ನ ಕಣ್ಣಾರೆ ಕಂಡಿದ್ದಾನೆ. 21 ಸೆಪ್ಟೆಂಬರ್ 2012 ಅವತ್ತಿನ ದಿನ ಆನೆ ಮಾವುತ ನಾರಾಯಣ ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಯಮುನನ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಇದೇ ರಾಜೇಂದ್ರ ರೈ ಅಂತ. ಅಂಡ್ ಇವನ್ನ ಅಲ್ಲಿ ಕಳಿಸಿದ್ದು ಚಿಕ್ಕ ದಣಿಗಳು ಹರ್ಷೇಂದ್ರ ಕುಮಾರ್. ಆನೆ ಮಾವುತನ ಸಾಯಿಸಿ ಆ ಜಾಗದ ಆಸ್ತಿ ಪತ್ರಗಳನ್ನ ಎತ್ಕೊಂಡ್ ಬಾ ಅಂತ ಈ ರಾಜೇಂದ್ರ ರೈನ ಅಂಡ್ ಅವ್ನ ಇಡೀ ಗ್ಯಾಂಗ್ ನ ಈ ಹರ್ಷೇಂದ್ರ ಕುಮಾರ್ ಕಳಿಸಿದ್ನಂತ. 9 ಅಕ್ಟೋಬರ್ 2012 ಭೀಮಾ ಊರಿಗೆ ಹೋಗಿರ್ತಾನೆ. ಅಂಡ್ ಮಧ್ಯರಾತ್ರಿ 11-12 ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ, ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ, ಇದನ್ನ ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದ್ರೆ ಭೀಮಾ ಇಲ್ಲ ಸಾಹೇಬ್ರೆ ನಾನು ಊರಿಗೆ ಬಂದಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಹಾ ನೀನ್ ಊರಿಗೆ ಹೋಗಿದ್ಯಾ, ಹೇಳ್ದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು, ನಿಮ್ಗೆಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ. ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಕ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ ಸೌಜನ್ಯದಿರುತ್ತೆ. ಮೇ ಬಿ ಹಿಂದಿನ ದಿನ ಏನಾದ್ರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಪ್ಪಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಯಾರಿಗೂ ಇಲ್ದೇ ಇರುವಂತಹ ಚಿಂತೆ ಇವ್ರುಗಳಿಗೆ ಯಾಕೆ ಅಂತ. ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಗಳ ತಲೆನೋವು. ಸೊ ಎಲ್ಲೋ ಸಂಬಂಧನೇ ಇಲ್ಲದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ, ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಅವನ್ಗೆ ಹೋಗ್ಬಿಟ್ಟು ಕೇಳಿ. ಯಾಕಪ್ಪ ಎಲ್ಲಿ ಅಪರಿಚಿತ ಹೆಣ ಸಿಕ್ಕರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಗಿ ಬರೋರು? ಯಾಕೆ ಈ ಕೆಲಸನ ಮಾಡೋರು? ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ, ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ. ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡೇ ಈ ಭೀಮಾ. ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ ಓಡಾಡ್ತಾ ಇರ್ತಾನಂತೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ನ ಆ ಒಂದು ಪರಿಸ್ಥಿತಿನ ನೋಡಕ್ಕಾಗದೆ ಭೀಮಾ ಹೋಗ್ಬಿಟ್ಟು ರವಿ ಪೂಜಾರಿ ಹತ್ರ ಮಾತಾಡ್ತಾನೆ. ಯಾಕೆ ಮಗ ನೀನು ತುಂಬಾ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದೆಯಾ, ಕುಡ್ಕೊಂಡು ಓಡಾಡ್ತಿದ್ಯಾ, ಮನೆಯವ್ರಿಗೆಲ್ಲ ತುಂಬಾ ದುಡ್ಡು ಕಳಿಸಿದ್ಯಾ ಅಂತ, ಇಲ್ಲಿ ಬೇರೆ ಯಾರ್ಯಾರಿಗೂ ಸಾಲಗಳು ಕೊಡ್ತಿದ್ಯಾ, ಏನ್ ನಿಂದು ಕತೆ ಅರ್ಥ ಆಗ್ತಿಲ್ವಲ್ಲ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಂತ ಭೀಮಾ ಒತ್ತಿ ರವಿ ಪೂಜಾರಿ ಹತ್ರ ಕೇಳಿದಾಗ ಆಗ ಕೊನೆಗೆ ರವಿ ಪೂಜಾರಿ ಬಾಯ್ ಬಿಡ್ತಾನೆ. ಅಂಡ್ ರವಿ ಪೂಜಾರಿ ಭೀಮನ ಮುಂದೆ ಏನ್ ಹೇಳ್ತಾನೆ ಅಂದ್ರೆ, ಮೊನ್ನೆ ಸೌಜನ್ಯ ಅಂತ ಒಂದು ಹುಡುಗಿಯ ಹೆಣ ಸಿಕ್ತಲ್ವಾ, ನಿನಗ್ ಗೊತ್ತಾ ಆ ಹುಡುಗಿ ಜೊತೆ ಹಂಗ್ ಮಾಡಿರೋದು ಯಾರು ಅಂತ? ಭೀಮಾ ಇಲ್ಲ ನನಗ್ ಗೊತ್ತಿಲ್ಲ ಅಂದಾಗ ಅದಕ್ಕೆ ರವಿ ಪೂಜಾರಿ ಹೇಳ್ತಾನೆ, ಆ ಹುಡುಗಿ ಸೌಜನ್ಯ ಜೊತೆ ಆತರ ಮಾಡಿದ್ದು ಬೇರೆ ಯಾರು ಅಲ್ಲ, ಚಿಕ್ಕ ದಣಿಗಳ ಹರ್ಷೇಂದ್ರ ಕುಮಾರ್ ಅಂಡ್ ಆ ಹುಡುಗಿನ ಸಾಯಿಸಿ ಅವಳ ದೇಹನ ಎಲ್ಲಾದ್ರೂ ಬಿಸಾಡ್ರಿ ಅಂತ ಚಿಕ್ಕ ದಣಿಗಳು ಹೇಳಿದ್ರು. ಈ ವಿಷಯ ನಾನ್ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ದಣಿಗಳು ನನಗೆ 25,000 ದುಡ್ಡು ಸಹ ಕೊಟ್ರು ಅಂತ ರವಿ ಪೂಜಾರಿ ಭೀಮನ ಮುಂದೆ ಹೇಳಿದಾನೆ. ಭೀಮಾಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಅವನ್ಗೆ ರಿಯಲ್ ನೇಮ್ಸ್ ನ ಕೇಳಿದಾಗ ಅಂತ ಶಾಕ್ ಏನೂ ಆಗಿಲ್ಲ. ಭೀಮಾಗೆ ಈ ವಿಷಯ ಯಾಕೆ ಶಾಕಿಂಗ್ ಅನ್ಸಲ್ಲ ಅಂದ್ರೆ, ಇಷ್ಟು ವರ್ಷಗಳ ಕಾಲ ಅವನೇನು ಅಕ್ರಮವಾಗಿ ಹೆಣಗಳನ್ನ ಹೂತಾಕಿ ಬರ್ತಾ ಇದ್ದಾನೋ ಅದೆಲ್ಲ ದಣಿಗಳು ಮಾಡಿಟ್ಟಿರುವಂತಹ ಕರ್ಮಕಾಂಡಗಳು ಅಂತ ಅವನು
ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈಗ ರವಿ ಪೂಜಾರಿ ರಿಯಲ್ ನೇಮ್ಸ್ ನ ಹೇಳಿದ್ರು ಸಹ ಭೀಮಾಗೆ ಏನ್ ಶಾಕಿಂಗ್ ಅನ್ಸಿಲ್ಲ ಅದು. ಬಟ್ ಶಾಕಿಂಗ್ ಅನ್ಸಿದ್ ಏನು ಅಂದ್ರೆ ಭೀಮಾ ಹಾಗೂ ರವಿ ಪೂಜಾರಿ ನಡುವೆ ಈ ಒಂದು ಮಾತುಕತೆ ಆಗಿದ್ದು ಸ್ವಲ್ಪ ದಿನ ಆದ್ಮೇಲೆ ರವಿ ಪೂಜಾರಿ ಮಿಸ್ಟೀರಿಯಸ್ ಆಗಿ ಸತ್ ಹೋಗ್ತಾನೆ. ಆ ರವಿ ಪೂಜಾರಿ ಮಾಡ್ಕೊಂಡು ಸತ್ತೋದ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಆದ್ರೆ ರವಿ ಪೂಜಾರಿ ನಿಜವಾಗ್ಲೂ ಹೇಗ್ ಸತ್ತೋದ, ಅವನ್ನ ಯಾರು ಸಾಯಿಸಿದ್ರು, ಅವನ್ನ ಯಾಕೆ ಸಾಯಿಸಿದ್ರು, ಇದೆಲ್ಲ ವಿಷಯ ಭೀಮಾಗೆ ಚೆನ್ನಾಗಿ ಗೊತ್ತಿದೆ. ಸೊ ರವಿ ಪೂಜಾರಿನ ನಿಗೂಢ ಸಾವು ಆದ್ಮೇಲೆ ಭೀಮಾಗೆ ಒಂಥರ ಮನ್ಸಲ್ಲೇ ಭಯ ಸ್ಟಾರ್ಟ್. ಒಬ್ಬ ರೂಮ್ ಬಾಯ್ ಆಗಿ ಇಷ್ಟು ನಿಯತ್ತಾಗಿ ಅಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಂತಹ ಆ ರವಿ ಪೂಜಾರಿನ ಇವರು ಉಳಿಸಿಲ್ಲ. ಇನ್ನು ನನ್ನ ಬಿಡ್ತಾರ, ನಾನ್ ಬೇರೆ ಇವ್ರು ಮಾಡಿರುವಂತಹ ಕೊಲೆಗಳನ್ನೆಲ್ಲ ಎತ್ಕೊಂಡು ಹೋಗಿ ಮಣ್ಣು ಮಾಡಿ ಬಂದವನು, ನಾನ್ ಎಲ್ಲಾದ್ರೂ ಇನ್ ಫ್ಯೂಚರ್ ಯಾರ ಮುಂದೆ ಆದ್ರೂ ಬಾಯಿ ಬಿಟ್ಬಿಡ್ತೀನೇನೋ ಅಂತ ನನ್ನ ಇವತ್ತಿಲ್ಲ ನಾಳೆ ಮುಗಿಸ್ತಾರೆ. ಈ ತರ ಒಂದು ಭಯ ಭೀಮನ ಮನ್ಸಲ್ಲಿ ಸ್ಟಾರ್ಟ್ ಆಗಿ ಭೀಮಾ ತನ್ನ ಇಡೀ ಕುಟುಂಬನ ಕರ್ಕೊಂಡು ಹಿಂದೆ ಒಂದೂ ಸುಳಿವು ಬಿಡದೆ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾನೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರು, ಗಿರೀಶ್ ಸರ್, ಜಯಂತ್ ಸರ್ ಅಂಡ್ ಊರಿನ ಜನ ಎಲ್ಲ ದಣಿಗಳ ವಿರುದ್ಧ ನಿಂತಿರೋದ್ ನೋಡಿ ಈಗ ಈ ಭೀಮಾಗೆ ಧೈರ್ಯ ಬಂದು ಇವನು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾನೆ. ಬಟ್ ಹಿ ಅಂಡ್ ಹಿಸ್ ಫ್ಯಾಮಿಲಿ ನೀಡ್ಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನ್ಗೇನಾದ್ರೂ ಸಂರಕ್ಷಣೆ ಸಿಕ್ಕರೆ ಈತ ಪ್ರತಿ ಒಂದು ವಿಷಯನ ಕೋರ್ಟ್ ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ. ರೀಸೆಂಟ್ಲಿ ಭೀಮಾ ಯಾರಿಗೂ ಗೊತ್ತಾಗದಿರೋ ರೀತಿ ಧರ್ಮಸ್ಥಳ ಗ್ರಾಮಕ್ಕೆ ವಾಪಸ್ ಹೋಗಿ ಕೊನೆಯದಾಗಿ ಅಕ್ರಮವಾಗಿ ಮಣ್ಣು ಮಾಡಿ ಮುಚ್ಚಾಕಿರುವಂತಹ ದೇಹನ ಹೊರಗೆ ತೆಗೆದು ಆ ಒಂದು ಅಸ್ಥಿ ಪಂಜರಗಳನ್ನ ತಂದು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ಅಂಡ್ ಈಗ ಆ ಒಂದು ಅಸ್ಥಿ ಪಂಜರನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ತಾನು ಕೂಡ ಸರೆಂಡರ್ ಆಗಿರ್ತಾನೆ. ಅಂಡ್ ಈ ವ್ಯಕ್ತಿಗೆ ಈಗೇನಾದ್ರೂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಸಿಕ್ಕರೆ ಆ 23 ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಹೂತಾಕಿರುವಂತಹ ಹೆಣಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೆ ರೆಡಿ ಇದ್ದಾನೆ. ಇನ್ ಕೇಸ್ ಹೀಗೆ ಆಯ್ತು ಅನ್ಕೊಳ್ಳಿ, ರಾಶಿ ಅಸ್ಥಿ ಪಂಜರಗಳು ಹೊರಗೆ ಬೀಳ್ತಾವೆ. ಈಗ ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ನೀವಿನ್ನೂ ಆ ನಕಲಿ ದೇವಮಾನವ ವೀರೇಂದ್ರ ಜೈನ್, ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಹೆಚ್ಚು ಕಡಿಮೆ 1,000 ಜನ ದಿಕ್ಕಿಲ್ಲ ದೆಸೆ ಇಲ್ಲ, ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ, ಹಂಗ ಮಾಡಿ ಅವ್ರನ್ನ ಮುಚ್ಚಾಕಿದಾರೆ. ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದಿತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ. ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೀನಿ, ನೀವು ಜಸ್ಟ್ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರೆ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಸಾಲಲ್ಲ. ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲೇಬೇಕು. ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ತಬೇಕು. ಅಂಡ್ ಈ ಸತಿ ಯಾವನಾದ್ರೂ ಕಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲಾಡಿಸಿದ್ರೆ ಆ ನನ್ನ ಮಗನ್ನ ಚಪ್ಲಿಲ್ ಹೊಡಿರಿ. ಇಲ್ಲಿ ಸ್ಕ್ರೀನ್ ಮೇಲೆ ಏನ್ QR ಕೋಡ್ ಕಾಣಿಸ್ತಾ ಇದೆಯೋ ಇದನ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಮುಂದೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ನೀವು ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನ್ಯಾಯದ ವಿರುದ್ಧ ಜಸ್ಟಿಸ್ ನ